CRDR 2026 ಮಾಕ್ ಟೆಸ್ಟ್ ಸೆಟ್ 2 50 ಅತ್ಯಂತ ಪ್ರಮುಖ ಪ್ರಶ್ನೆಗಳು. ಭಾರತೀಯ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ಯಾವ ತಿದ್ದುಪಡಿಯಿಂದ ಸೇರಿಸಲಾಯಿತು? 42ನೇ ತಿದ್ದುಪಡಿ. ಭಾರತದ ಸಂವಿಧಾನದಲ್ಲಿ ಪ್ರಸ್ತುತ ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಎಷ್ಟು? 11. ಸಂವಿಧಾನದ ವಿಧಿ 14 ಯಾವುದಕ್ಕೆ ಸಂಬಂಧಿಸಿದೆ? ಕಾನೂನಿನ ಮುಂದೆ ಸಮಾನತೆ. ವಿಧಿ 19 ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ? ಸ್ವಾತಂತ್ರ್ಯದ ಹಕ್ಕು. ಸಂವಿಧಾನದ ವಿಧಿ 32 ಡಾಕ್ಟರ್ BR ಅಂಬೇಡ್ಕರ್ ಅವರು ಏನೆಂದು ಕರೆದಿದ್ದಾರೆ? ಸಂವಿಧಾನದ ಹೃದಯ ಮತ್ತು ಆತ್ಮ. ಭಾರತ ಸಂವಿಧಾನದ ರಾಜ್ಯ ನಿರ್ದೇಶಕ ತತ್ವಗಳು ಯಾವ ಭಾಗದಲ್ಲಿವೆ? 4ನೇ ಭಾಗದಲ್ಲಿವೆ. ಭಾರತದ ಉಪರಾಷ್ಟ್ರಪತಿ ಯಾವ ಸದನದ ಪದನಿಮಿತ್ಯ ಅಧ್ಯಕ್ಷರಾಗಿರುತ್ತಾರೆ? ರಾಜ್ಯಸಭೆ. ಲೋಕಸಭೆಯ ಸಾಮಾನ್ಯ ಅವಧಿ ಎಷ್ಟು? 5 ವರ್ಷ. ರಾಜ್ಯಸಭೆಯ ಸದಸ್ಯರ ಅವಧಿ ಎಷ್ಟು? 6 ವರ್ಷ. ಭಾರತದ ಅತಿ ಉನ್ನತ ನ್ಯಾಯಾಲಯ ಯಾವುದು? ಸುಪ್ರೀಂ ಕೋರ್ಟ್. ಭಾರತೀಯ ಇತಿಹಾಸ. ವೇದಗಳಲ್ಲಿ ಅತ್ಯಂತ ಹಳೆಯದು ಯಾವುದು? ಋಗ್ವೇದ. ಬೌದ್ಧ ಧರ್ಮದ ಸ್ಥಾಪಕರು ಯಾರು? ಗೌತಮ ಬುದ್ಧ. ಜೈನ ಧರ್ಮದ 24ನೇ ತೀರ್ಥಂಕರು ಯಾರು? ಮಹಾವೀರ. ಅರ್ಥಶಾಸ್ತ್ರ ಕೃತಿಯ ಕರ್ತೃ ಯಾರು? ಕೌಟಿಲ್ಯ. ಇಂಡಿಕಾ ಕೃತಿಯನ್ನು ಬರೆದವರು ಯಾರು? ಮೆಗಸ್ತನೀಸ್. ದೆಹಲಿ ಸುಲ್ತಾನರ ಆಳ್ವಿಕೆಯನ್ನು ಪ್ರಾರಂಭಿಸಿದವರು ಯಾರು? ಕುತುಬುದ್ದೀನ್ ಐಬಕ್. ಕುತುಬ್ ಮಿನಾರ್ ನಿರ್ಮಾಣವನ್ನು ಪ್ರಾರಂಭಿಸಿದವರು ಯಾರು? ಕುತುಬುದ್ದೀನ್ ಐಬಕ್. ಮೊಘಲ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಬಾಬರ್. ಮೊದಲ ಪಾಣಿಪತ್ ಕದನ ನಡೆದ ವರ್ಷ 1526. ಅಕ್ಬರ್ ಆಸ್ಥಾನದಲ್ಲಿದ್ದ ಪ್ರಸಿದ್ಧ ಸಂಗೀತಗಾರ ಯಾರು? ತಾನ್ಸೇನ್. ಸ್ವಾತಂತ್ರ್ಯ ಚಳವಳಿ. ಬಂಗಾಳದ ವಿಭಜನೆ ನಡೆದ ವರ್ಷ ಯಾವುದು? 1905. ಸ್ವದೇಶಿ ಚಳವಳಿಯ ಪ್ರಮುಖ ಕಾರಣ? ಬಂಗಾಳ ವಿಭಜನೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ವರ್ಷ 1919. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವ ನಗರದಲ್ಲಿ ನಡೆಯಿತು? ಅಮೃತಸರ. ದಂಡಿ ಯಾತ್ರೆಯನ್ನು ಮಹಾತ್ಮ ಗಾಂಧೀಜಿ ಯಾವ ವರ್ಷ ಕೈಗೊಂಡರು? 1930. ಸೈಮನ್ ಆಯೋಗದ ವಿರುದ್ಧದ ಪ್ರಮುಖ ಆಕ್ಷೇಪಣೆ ಏನು? ಅದರಲ್ಲಿ ಭಾರತೀಯರ ಸದಸ್ಯರಿರಲಿಲ್ಲ. ಸ್ವರಾಜ್ಯ ನಾನು ಜನ್ಮಸಿದ್ಧ ಹಕ್ಕು ಎಂದು ಹೇಳಿದವರು ಯಾರು? ಬಾಲ್ ಗಂಗಾಧರ್ ತಿಲಕ್. ನೇತಾಜಿ ಎಂದು ಪ್ರಸಿದ್ಧರಾದವರು? ಸುಭಾಷ್ ಚಂದ್ರ ಬೋಸ್. ಭೂಗೋಳ. ಭಾರತದ ಅತಿ ಎತ್ತರದ ಪರ್ವತ ಶಿಖರ ಯಾವುದು? ಕಾಂಚನಜುಂಗ. ಭಾರತದ ದಕ್ಷಿಣದ ತುದಿ ಯಾವುದು? ಇಂದಿರಾ ಪಾಯಿಂಟ್. ಗಂಗಾ ನದಿ ಯಾವ ಕೊಲ್ಲಿಯಲ್ಲಿ ಬರುತ್ತದೆ? ಬಂಗಾಳ ಕೊಲ್ಲಿ. ನರ್ಮದಾ ನದಿ ಯಾವ ದಿಕ್ಕಿನಲ್ಲಿ ಮುಖ್ಯವಾಗಿ ಹರಿಯುತ್ತದೆ? ಪಶ್ಚಿಮ. ಭಾರತದ ಅತಿ ದೊಡ್ಡ ಮರುಭೂಮಿ? ತಾರ್, ರಾಜಸ್ಥಾನದಾಗಿದೆ. ಚಿಲಿಕಾ ಸರೋವರ ಯಾವ ರಾಜ್ಯದಲ್ಲಿದೆ? ಒಡಿಶಾ. ವಿಜ್ಞಾನ. ಮಾನವ ದೇಹದಲ್ಲಿ ರಕ್ತವನ್ನು ಪಂಪ್ ಮಾಡುವ ಅಂಗ ಹೃದಯ. ಮಾನವ ದೇಹದ ಸಾಮಾನ್ಯ ತಾಪ ಸುಮಾರು ಎಷ್ಟು? 37 ಡಿಗ್ರಿ ಸೆಲ್ಸಿಯಸ್. ವಿಟಮಿನ್ ಡಿ ಕೊರತೆಯಿಂದ ಮಕ್ಕಳಲ್ಲಿ ಯಾವ ರೋಗ ಉಂಟಾಗುತ್ತದೆ? ರಿಕೆಟ್ಸ್. ಮಾನವ ದೇಹದಲ್ಲಿ ಮೂತ್ರವನ್ನು ಶೋಧಿಸುವ ಮುಖ್ಯ ಅಂಗ ಯಾವುದು? ಮೂತ್ರಪಿಂಡ. ಆಮ್ಲಜನಕದ ರಾಸಾಯನಿಕ ಸಂಖ್ಯೆ ಯಾವುದು? O2. ಬಲದ ಎಸೆ ಏಕಮಾನ ಯಾವುದು? ನ್ಯೂಟನ್. ಇವು ಮೆಂಟಲ್ ಎಬಿಲಿಟಿ ಬರ್ತಾವೆ, ಒಂದು ಸ್ವಲ್ಪ ನೀವು ಅಲ್ಲೇ ಪ್ರಾಕ್ಟೀಸ್ ಮಾಡಬೇಕು ಇದನ್ನು. ನೈತಿಕ ಶಿಕ್ಷಣ. ಪೊಲೀಸ್ ಸೇವೆಯಲ್ಲಿ ಗೌಪ್ಯತೆ ಎಂದರೆ ಅಧಿಕೃತ ರಹಸ್ಯ ಮಾಹಿತಿಯನ್ನು ಅನಧಿಕೃತವಾಗಿ ಬಹಿರಂಗಪಡಿಸದಿರುವುದು. ಪೊಲೀಸ್ ಸಿಬ್ಬಂದಿ ಲಂಚದ ಆಮಿಷವನ್ನು ಎದುರಿಸಿದಾಗ ಏನು ಮಾಡಬೇಕು? ನಿರಾಕರಿಸಿ ಕಾನೂನುಬದ್ಧ ಕ್ರಮ ಕೈಗೊಳ್ಳಬೇಕು. ಕರ್ತವ್ಯನಿಷ್ಠೆ ಎಂದರೇನು? ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮತ್ತು ಜವಾಬ್ದಾರಿಯಾಗಿ ನಿರ್ವಹಿಸುವುದು. ಮಿಕ್ಸ್ಡ್ ಕ್ವಶನ್ಸು. ಭಾರತ ರಾಷ್ಟ್ರೀಯ ಪ್ರಾಣಿ ಹುಲಿ. ಭಾರತ ರಾಷ್ಟ್ರೀಯ ಪಕ್ಷಿ ನವಿಲು.